ಮೇಡಮ್ ಎಲ್ಲಿಂದ ಬಂದಿರಿ? ನಾವು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಮುಧೋಳ ತಾಲೂಕಿಂದ ಬಂದ್ವಿ. ಹೌದ್ರಾ? ಎಷ್ಟು ಜನ ಬಂದಿರಿ? 6 ಜನ. 6 ಜನ. ಹೆಂಗೈತೆ ನೀವು ಸಂಗಮದಲ್ಲಿ ನೋಡ್ತಾ ಇದ್ದೀರಿ? ಹೌದ್ರಿ. ವ್ಯವಸ್ಥೆ ಹೆಂಗ್ ಮಾಡ್ಯಾರ? ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಬರ್ಬೋದು ಎಲ್ಲರೂ ಬರ್ಬೋದು. ಯಾಕಂದ್ರೆ ನಿನ್ನೆ ಒಂದು ದುರಂತ ನಡೀತು, ಮಾಹಿತಿ ಆಯ್ತಲ್ರಿ? ನಾವು ನೋಡಿದೀವಿ, ಕೇಳಿದ್ರ? ಯಾಕಂದ್ರೆ ಜನಕ್ಕ ಒಂದು ಭಯ ಶುರು ಆಗುತ್ತೆ. ಈ ತರ 30 ಜನ, ಅದರಲ್ಲೂ ಕರ್ನಾಟಕದವ್ರು 4 ಮಂದಿ ಅಂದಾಗ ಭಯ ಆಗ್ತದೆ. ನಿಮ್ಗೇನ್ ಆತರ ಅನ್ನಿಸ್ತಾ? ಏನು ಭಯ ಇಲ್ಲ, ಏನು ಇಲ್ಲ. ಆರಾಮ್ ಬಂದು ತ್ರಿವೇಣಿ ಸಂಗಮ ಸ್ನಾನ ಮಾಡಿ ನಾಗಸಾದ್ರ ಕಡೆ ಆಶೀರ್ವಾದ ತಗೊಂಡು ಆರಾಮ್ ಹೋಗ್ಬೋದು. ಪುಣ್ಯ ಸ್ನಾನಕ್ಕೆ ಏನು ತೊಂದರೆ ಇಲ್ಲ, ಬರ್ಬೋದು. ಎಲ್ಲದಕ್ಕೂ ವ್ಯವಸ್ಥೆ ಚೆನ್ನಾಗಿನೇ ಇದೆ ಇಲ್ಲಿ. ನೀವೆಲ್ಲಿಂದ ಬಂದಿರಿ? ನಾನು ಬಾಂಬೆಯಿಂದ ಬಂದಿದ್ದೀನಿ. ನನ್ನ ಹೆಸರು ಲಕ್ಷ್ಮೀ ಬೂಮ್ರೆಡ್ಡಿ ಅಂತ ಹೇಳಿ. ನಾವು ಇವತ್ತಾನೆ ಪ್ರಯಾಗ್ರಾಜಿಗೆ ಬಂದಿದ್ದೀವಿ. ಸೊ ಇಲ್ಲಿ ಟಿವಿನಲ್ಲಿ ಹಾಗೆ ಹೀಗೆ ಅಂತ ತೋರಿಸ್ತಾರೆ, ಬಟ್ ಇಲ್ಲಿ ಎಲ್ಲಾ ರೀತಿಯಿಂದ ಚೆನ್ನಾಗಿ ವ್ಯವಸ್ಥೆ ಇದೆ. ಸೊ ಯಾರು ಯಾವುದೇ ರೀತಿ ಆತುರ ಪಡೋದು, ಭಯ ಪಡೋದು ಏನು ಅವಶ್ಯಕತೆ ಇಲ್ಲ. ಪೊಲೀಸರಿದ್ದಾರೆ, ಮೀಡಿಯಾದವ್ರು ಇದ್ದಾರೆ. ನಮಗೆ ಭಾಷೆ ಒಂದು ಗೊತ್ತಿದ್ರೆ ಸಾಕು. ಎಲ್ಲಾ ರಿಸೈಡಿಂಗ್ ಸ್ಟೇಟ್ಸ್ ಅವ್ರು ಕೂಡ ಮಂದಿ ಬಂದಿದ್ದಾರೆ. ಇಲ್ಲಿ ಯಾವುದೇ ರೀತಿ ಭಯ ಪಡೋದಂತೂ ಇಲ್ವೇ ಇಲ್ಲ. ಸುಮ್ನೆ ಹಾಗೆ ಹೀಗೆ ಅಂತ ಯೂಟ್ಯೂಬ್ ನಲ್ಲಿ ಇವರು ಸುಮ್ನೆ ತಮ್ಮ ಚಾನಲ್ ಬಿಲ್ಡಪ್ ಮಾಡ್ಕೊಳ್ಳೋಕೋಸ್ಕರ ಇನ್ನೇನೋ ಹೇಳ್ತಾರೆ. ಸೊ ಯಾರನ್ನೂ ಕೇಳೋ ಅವಶ್ಯಕತೆನೇ ಇಲ್ಲ. ನಾವು ಬೇಕಾದಂಗ ಸೋಲೋ ಟ್ರಿಪ್ ಮಾಡಬಹುದು ಈ ಒಂದು ಪುಣ್ಯ ಕ್ಷೇತ್ರಕ್ಕೆ. ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ಬರ್ತಾ ಇದ್ರಿ? ನಾವು ಫಸ್ಟ್ ಟೈಮೇ ಬರ್ತಾ ಇರೋದು. ಇಲ್ಲಿ ಬರ್ಬೇಕಾದ್ರೆ ಒಂದು ಸಂಕಲ್ಪ ಮಾಡ್ಕೊಂಡು ಬರ್ತಾರೆ ಮಂದಿ. ಹೌದು, ನಮಗೂ ಇದೆ ಒಂದು ಸಂಕಲ್ಪ ಕೂಡ. ಸೊ ಅದೇ ರೀತಿಯಿಂದ ನಾವು ಕೂಡ ಬಂದಿದ್ದೀವಿ. ವಿಜಯಲಕ್ಷ್ಮಿ ಬಾರಡಿ ಅಂದ್ಬಿಟ್ಟು ನಾನು ಬಾಗಲಕೋಟೆ ಡಿಸ್ಟಿಕ್ ಸಿರೂರಿಂದ ಬಂದಿರೋದು. ಇಲ್ಲೆಲ್ಲ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಬರಬೇಕಾದ್ರೂ ನಡಿಬೇಕಾದ ಅವಶ್ಯಕತೆ ಏನಿಲ್ಲ. 2 ವೀಲರ್ ಮಾಡ್ಕೊಂಡು ಆದ್ರೂ ಬರ್ಬೋದು. ಒಳ್ಳೆ ಅವಕಾಶ ಇದೆ. ಎಲ್ಲರೂ ನೋಡೋದಿದ್ರೆ ಸುಸೂತ್ರವಾಗಿ ನೋಡಬಹುದು. 10 ಕಿಲೋಮೀಟರ್ ನಡಿಬೇಕು? ಏನಿಲ್ಲ 2 ವೀಲರ್ ಅವಕಾಶ ಇದೆ, ಉಪಯೋಗ ಮಾಡ್ಕೋಬಹುದು. ಅದೇ ನೀವು ಫಸ್ಟ್ ಟೈಮ್ ಬರ್ತಾ ಇದ್ರಿ? ಫಸ್ಟ್ ಟೈಮ್. ನಾನು ಬಂದ್ಬಿಟ್ಟು ಅಜಿತ್ ಬಾರಡ್ಡೆ ಅಂತೇಳಿ ಒಬ್ಬ ಶಿಕ್ಷಕ. ಇಲ್ಲಿ ಬೆಳಗ್ಗೆ ನಾವು ಮೊನ್ನೆ ವಾರಣಾಸಿಗೆ ಬಂದಿದ್ದೆ ವಾರಣಾಸಿಗೆ ನಾವು. ಆದರೆ ಇವತ್ತು ಬೆಳಗ್ಗೆ ನಮ್ಮ ಮನೆಯವರು ಫೋನ್ ಮಾಡಿದ್ರು ನಮಗೆ. ಇಲ್ಲ, ನಿನ್ನೆ ಹಿಂಗಾಗಿದೆ, ಅಲ್ಲಿ ಹುಷಾರು, ಅಲ್ಲಿ ಹೋಗಬೇಡ ಅಂತಲೇ ಹೇಳಿದರು. ಮನೆಯಲ್ಲಿ ಫ್ಯಾಮಿಲಿ ಹೇಳಿದ್ದು ನಮಗೆ, ಅಲ್ಲಿ ಹೋಗಬೇಡ್ರಿ, ಸುಮ್ಮನೆ ದೂರ ನಿಂತ ದರ್ಶನ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ವ್ಯವಸ್ಥೆ ಅಂತೂ ಚೆನ್ನಾಗೈತಿ, ಏನೂ ಸಮಸ್ಯೆ ಅನಿಸ್ಲಿಲ್ಲ. ಒಂದು ಚೂರು ಏನೂ ಸಮಸ್ಯೆ ಇಲ್ಲ. ಬಟ್ ಏನು ಅನಿವಾರ್ಯ ಪುಣ್ಯಕ್ಷೇತ್ರಕ್ಕೆ ಬಂದೀವಿ ಅಂದ್ರೆ ನಡಿಬೇಕಾಗತ್ತೆ. ನಡೀದು ನಮ್ದು ಇದು ರೂಢ ಇರಲ್ಲ. ಆದರೂ ಇಲ್ಲಿ ಏನು ಸುಸ್ತು ಅನಿಸಿಲ್ಲ, ಏನೂ ಅನಿಸಿಲ್ಲ. ಎಲ್ಲ ಒಳ್ಳೆ ರೀತಿ ಚೆನ್ನಾಗಿದೆ. ನಾನು ಸುಧಾ ಬಾರಡ್ಡಿ ಅಂತೇಳಿ. ನಾನು ಫಸ್ಟ್ ಟೈಮ್ ಈ ಕಡೆ ನಾವು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಂದ ಬಂದಿದ್ವಿ. ಫಸ್ಟ್ ಟೈಮ್ ಬಂದಿರಿ? ಅಷ್ಟು ದೂರದಿಂದ ಬಂದಿರಿ? ನಾವು ನಿನ್ನೆ ಬಂದಾಗ ಬಹಳಷ್ಟು ಹೆದರಿಸಿದ್ರು. ಅಷ್ಟು ಜನ ಸತ್ತರ, ಇಷ್ಟು ಜನ ಹೋಗ್ಬೇಡ ಅಂತ ನಮ್ಗೆ ಗೈಡೆನ್ಸ್ ಮಾಡಿದ್ರೆ. ಆದ್ರೆ ನಾವು ಅದನ್ನೆಲ್ಲ ನೋಡ್ಕೊಂಡು ಬಂದ್ರೆ ಆಯ್ತು ಅಂತ ಹೇಳಿ ಬಂದ್ವಿ. ಅಷ್ಟೊಂದು ಭಯ ಅನಿಸ್ತು. ಆದ್ರೂ ಧೈರ್ಯ ಮಾಡಿ ಏನಿದೆ ನೋಡಿದಾಗ ಬಂದಾಗ ಇಲ್ಲೆಲ್ಲ ವ್ಯವಸ್ಥೆ ಇತ್ತು. ಪೊಲೀಸರು ನಮ್ಗೆಲ್ಲ ಮಾರ್ಗದರ್ಶನ ಮಾಡಿದ್ರು ಮತ್ತೆ ಗೈಡೆನ್ಸ್ ಕೊಟ್ರು. ಅದರಿಂದ ಸ್ವಲ್ಪ ಭಯ ಅನಿಸ್ತು. ಏನು ಕಳ್ಕೊಂಡ್ರೆ ಹೆಂಗಪ್ಪ ಅಂತ ಭಯ ಅನಿಸ್ತು. ಆದ್ರೆ ಇಲ್ಲಿ ಬಂದಾಗ ಅನಿಸ್ತು ಆತರ ಹಿಂಗ ತೋರಿಸುವಷ್ಟೇನು ಭಯ ಇಲ್ಲ. ಅಷ್ಟೇ ಹೋಗಿ ಬರ್ಬೋದು ಸ್ನಾನ ಮಾಡಕ್ಕೆ, ಪುಣ್ಯ ಸ್ನಾನಕ್ಕೆ. ಎಲ್ಲರೂ ಬಂದು ಪುಣ್ಯ ಸ್ನಾನ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ. ನಾವು ಗೀತಾ ಮಾಸ್ತಿ ಅಂತೇಳಿ ಧಾರವಾಡ ಡಿಸ್ಟಿಕ್ ಇಂತ್ರ ಮೊರೋಬಿಂತ್ರ ಬಂದಿದ್ದೀವಿ. ಫಸ್ಟ್ ಟೈಮ್ ಈ ಕಡೆ ನಾವು ಉತ್ತರ ಭಾರತಕ್ಕೆ ಬಂದಿದ್ದೆ. ಇಲ್ಲಿ ಪ್ರಯಾಗರಾಜ ಅಂತಂದ್ರೆ ಪುಣ್ಯಕ್ಷೇತ್ರ ನೋಡ್ಲೇಬೇಕಂದ್ರೆ ಅವಕಾಶ ನಮಗಿದೆ. ಮುಂದೆ ನಮ್ಮ ಜನ್ರೇಷನ್ದವ್ರಿಗೆ ಈ ಅವಕಾಶ ಇಲ್ಲ. ಈ ಅವಕಾಶನ ಉಪಯೋಗಿಸ್ಕೊಳ್ಬೇಕಂತ ಹೇಳಿ ಬಂದ್ವಿ. ಆದರೆ ಬಂದಿದ್ದಕ್ಕೂ ಉತ್ತಮವಾದಂತಹ ವ್ಯವಸ್ಥೆ ಇದೆ, ಗೈಡೆನ್ಸು ಚಲೋ ಇದೆ, ಮಾರ್ಗದರ್ಶನ ಚೆನ್ನಾಗಿ ಕೊಡ್ತಾರೆ. ಆಮೇಲೆ ಯಾವುದೇ ರೀತಿಯಂತ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಬಂದು ಹೋಗ್ಬೋದು. ಎಲ್ಲ ಆರಾಮಿದೆ ರೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.